ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕೀಕಿಸ್ ಕಿಚನ್. ಸೊ ಇವತ್ತು ನಮ್ಮ ಕಿಚನಲ್ಲಿ ಎಗ್ ಮಸಾಲ ವಡಾ ಹೇಗೆ ಮಾಡೋದನ್ನ ನೋಡೋಣ. ಸೊ ಇವತ್ತು ನಾವು ಮಾಡೋ ರೆಸಿಪಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಳ್ಳೋಣ. ಫಸ್ಟ್ ನಾನೊಂದು 4 ಮೊಟ್ಟೆ ಬೇಯಿಸಿ ಇಟ್ಕೊಂಡಿದ್ದೀನಿ. ಒಂದು ಈರುಳ್ಳಿ, 2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರ್ಬೇವಿನ ಸೊಪ್ಪು, ಒಂದು ಚಿಕ್ಕ ಪೀಸ್ ಶುಂಠಿ, 2 ಟೀ ಸ್ಪೂನ್ ಅಚ್ಕಾರದ ಪುಡಿ, 1/2 ಟೀ ಸ್ಪೂನ್ ಜೀರಾ ಪುಡಿ, 1/2 ಟೀ ಸ್ಪೂನ್ ಗರಂ ಮಸಾಲ, ಮತ್ತೆ ಒಂದು ಮೊಟ್ಟೆನ ಬೀಟ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಬೌಲಲ್ಲಿ ನಾನು 4 ಮೊಟ್ಟೆ ಬೇಯಿಸ್ತೆ ಅಲ್ವಾ, ಅದನ್ನ ಚೆನ್ನಾಗಿ ತುರ್ಕೊಂಡಿದ್ದೀನಿ. ತುಂಬ ಚಿಕ್ಕದಾಗಿ ತುರ್ಕೋಬೇಡಿ, ಸ್ವಲ್ಪ ದಪ್ಪ ದಪ್ಪ ಇರಲಿ, ಬಿಕಾಸ್ ಅವಾಗಲೇ ನಿಮಗೆ ತಿನ್ನಬೇಕಾದ್ರೆ ಚೆನ್ನಾಗಿ ಸಿಗುತ್ತೆ. ಅದ್ರ ಜೊತೆ ನಾನು ಚೆನ್ನಾಗಿ ಕಟ್ ಮಾಡಿರೋ ಒಂದು ಈರುಳ್ಳಿ, ಶುಂಠಿ, ಕರ್ಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಜೀರಾ ಪೌಡರ್, ಅಚ್ಕಾರದ ಪುಡಿ, ಗರಂ ಮಸಾಲ, ಒಂದು ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು, 2 ಟೇಬಲ್ ಸ್ಪೂನ್ ಬೇಸನ್ ಹಿಟ್ಟು, ಕಡಲೆ ಹಿಟ್ಟು, ಮತ್ತೆ ಕೊತ್ತಂಬರಿ ಸೊಪ್ಪು. ಆಮೇಲೆ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಅದನ್ನ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟನ್ನ ಬೈಂಡಿಂಗ್ಗೆ ಹಾಕ್ತೀವಿ, ಸೊ ದಟ್ ನಿಮಗೆ ಅದು ಎಣ್ಣೆಯಲ್ಲಿ ಹಾಕ್ಬೇಕಾದ್ರೆ ಬಿಟ್ಕೊಳ್ಳಲ್ಲ. ಸೊ ಅದನ್ನ ನಾನು ಇನ್ನು ಬೈಂಡ್ ಮಾಡೋಕ್ಕೆ ಒಂದು ಮೊಟ್ಟೆನ ಬೀಟ್ ಮಾಡಿಬಿಟ್ಟು ಒಂದು ಮೊಟ್ಟೆಯಲ್ಲಿ ಅರ್ಧ ಮಾತ್ರ ನಾನು ಹಾಕೊಂಡಿರ್ತೀನಿ. ಜಾಸ್ತಿ ಹಾಕ್ಬಿಟ್ರೆ ನಿಮಗೆ ಅದು ಹಂಗೆ ಎಣ್ಣೆಯಲ್ಲಿ ಎಗ್ ಆಮ್ಲೆಟ್ ಹಾಕ್ದಂಗೆ ಹಾಕ್ಬಿಡುತ್ತೆ. ಸೊ ಅದರಿಂದ ನಾನು ಜಸ್ಟ್ ಒಂದು ಮೊಟ್ಟೆ ಮಾತ್ರ ತಗೊಂಡು ಅದನ್ನ ಚೆನ್ನಾಗಿ ಬೈಂಡ್ ಆಗಬೇಕು ಅಂತ ನಾನು ಅದನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಸೊ ನೀವು ಅದನ್ನ ಕೈಯಲ್ಲಿ ಹಿಡಿಬೇಕಾದ್ರೆ ನಿಮ್ಗೆ ಈ ಥರ ಉಂಡೆ ಮಾಡೋಕ್ಕೆ ಬರಬೇಕು, ಈ ಶೇಪ್ ಬರಬೇಕು. ಸೊ ಈ ಕನ್ಸಿಸ್ಟೆನ್ಸಿ ತನಕ ನೀವು ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇದನ್ನ 1 ನಿಮಿಷ ಸೈಡ್ಗೆ ಇಟ್ಬಿಡಿ. ಸೊ ಅದರಿಂದ ಒಂದು ಚೂರು ತೆಗೆದುಬಿಟ್ಟು ನೀವು ನಾರ್ಮಲ್ ವಡೆ ಹೇಗೆ ಮಾಡ್ತೀರಾ ಅದೇ ಥರನೇ ಇದನ್ನು ವಡೆ ಶೇಪಲ್ಲಿ ತಟ್ಬಿಟ್ಟು ಸೈಡ್ಗೆ ಇಟ್ಬಿಡೋಣ. ಸೊ ನಾನೀಗ ಇದೆಲ್ಲ ವಡೆ ಶೇಪಲ್ಲಿ ರೆಡಿ ಮಾಡಿಬಿಟ್ಟೆ. ನಾನು 4 ಮೊಟ್ಟೆ ಯೂಸ್ ಮಾಡೋದ್ರಿಂದ ನನಗೆ 7ರಿಂದ 8 ವಡೆ ಸಿಕ್ಕಿದೆ. ಸೊ ಇದನ್ನ ನಾವು ಫ್ರೈ ಮಾಡಿ ತೆಗೆದುಬಿಡೋಣ. ಅದಕ್ಕೆ ಒಂದು ಪ್ಯಾನಲ್ಲಿ ಎಣ್ಣೆ ಹಾಕ್ಬಿಟ್ಟು ಅದನ್ನ ಒಂದೊಂದಾಗಿ ಬಿಡಿ. ನೀವು ಬೇಕಂದರೆ ಡೀಪ್ ಫ್ರೈ ಮಾಡ್ತೀನಿ ಅಂದರೆ ಡೀಪ್ ಫ್ರೈ ಮಾಡ್ಬೋದು. ಜಾಸ್ತಿ ಎಣ್ಣೆ ಹಾಕ್ಬಿಟ್ಟು ನಾನು ಸ್ವಲ್ಪ ಎಣ್ಣೆ ಹಾಕಿದ್ರೆ ಸಾಕು ಅಂದ್ಬಿಟ್ಟು ಶಾಲೋ ಫ್ರೈ ಮಾಡ್ಕೊತಿದ್ದೀನಿ. ನೀವು ಬಿಡಬೇಕಾದ್ರೆ ಹುಷಾರಾಗಿ ಬಿಡಿ, ಬಿಕಾಸ್ ನೀವು ಮೊಟ್ಟೆ ಹಾಕಿರೋದ್ರಿಂದ ಅದು ಎಣ್ಣೆಲಿ ಹಾಕಿದ್ರೆ ಸಿಡಿಯೋ ಚಾನ್ಸಸ್ ಇದೆ. ಹುಷಾರಾಗಿ ನೋಡ್ಕೊಳ್ಳಿ. ಮತ್ತು ಫ್ಲೇಮು ತುಂಬ ಕಡಿಮೆನೂ ಇರ್ಬೋದು, ತುಂಬ ಜಾಸ್ತಿನೂ ಇರ್ಬೋದು, ಮೀಡಿಯಮಲ್ಲಿ ಇರಬೇಕು. ತುಂಬ ಕಡಿಮೆ ಇದ್ದರೆ ಎಣ್ಣೆ ಜಾಸ್ತಿ ಹೀರ್ಕೊಳ್ಳುತ್ತೆ, ಅದೇ ತುಂಬ ಜಾಸ್ತಿ ಫ್ಲೇಮ್ ಇಟ್ಟಿದ್ರೆ ಬೇಗ ಸೀದೋಗುತ್ತೆ. ಸೊ ಈ ಸ್ಟೇಜಲ್ಲಿ ನಾವು ಮತ್ತೆ ತಿರುಗಿಸಿ ಇನ್ನೊಂದು ಕಡೆ ಇದೇ ಥರ ಫ್ರೈ ಮಾಡ್ಕೊಳ್ಳೋಣ. ಸೊ ಮೀಡಿಯಮ್ ಫ್ಲೇಮಲ್ಲಿ ಈ ಥರ ಫ್ರೈ ಆಗೋದ್ರಿಂದ ಇದು ಒಳಗೆಲ್ಲ ಚೆನ್ನಾಗಿ ಬೆಂದಿರುತ್ತೆ. ಸೊ 2 ಕಡೆನೂ ಫ್ರೈ ಆಯಿತು. ಈಗ ನಾನು ಇದನ್ನ ತೆಗೆದು ಬಿಡ್ತೀನಿ. ತುಂಬ ಲೋ ಫ್ಲೇಮು ಇಡಬೇಡಿ, ತುಂಬ ಹೈ ಫ್ಲೇಮು ಇಡಬೇಡಿ, ಮೀಡಿಯಮ್ ಆಗಿರಲಿ ಫ್ಲೇಮ್. ಆವಾಗಲೇ ನಿಮಗೆ ಚೆನ್ನಾಗಿ ಒಳಗೆಲ್ಲ ಬೆಂದಿರುತ್ತೆ.
ಸೊ ಈಗ ನಮ್ಮ ಈಸಿ ಆ್ಯಂಡ್ ಟೇಸ್ಟಿ ಈವ್ನಿಂಗ್ ಸ್ನ್ಯಾಕ್ಸ್ ರೆಡಿಯಾಗಿದೆ. ಎಗ್ ವಡೆ. ಇದನ್ನ ನೀವು ಈವ್ನಿಂಗ್ ಟೀ ಜೊತೆನೂ ತಿನ್ಬೋದು, ಇಲ್ಲಾಂದರೆ ನೀವು ಇದನ್ನ ಅನ್ನ ಸಾರು ಜೊತೆನೂ ತಿನ್ಬೋದು. ಬೆಸ್ಟ್ ಕಾಂಬಿನೇಷನ್ ಅಂದರೆ ರಸಮ್ ಸಾರು ಅನ್ನ, ಇದ್ರ ಜೊತೆ ಸೂಪರಾಗಿರುತ್ತೆ. ಇದನ್ನ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬ ಈಸಿಯಾಗಿ ಮಾಡ್ಬೋದು. ಸೊ ಇದನ್ನ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಆ್ಯಂಡ್ ನಿಮಗೆ ಹೇಗೆ ಬಂತು ಅನ್ನೋದನ್ನ ನಮ್ಮ ಚಾನಲ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಮರಿದೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋಲಿ ನೋಡೋಣ. ಥ್ಯಾಂಕ್ ಯು.